ನಮಸ್ಕಾರ ವೀಕ್ಷಕರೇ, ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಮ್ಮ ಉಡುಪಿ ಕುಂದಾಪುರದ ಟ್ರೆಡಿಷ್ನಲ್ ಫುಡ್ ಆದಂಥ ಹುರಿಯಕ್ಕಿ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಯಾವಾಗಾದರೂ ಬೆಳಿಗ್ಗೆ ನಾಷ್ಟಕ್ಕೆ ಈ ಥರ ಒಂದು ನಾಷ್ಟ ಮಾಡಿಕೊಂಡ್ರೆ ಒಂದು ಚೇಂಜ್ ಆದಂಗೂ ಇರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ, ಚೆನ್ನಾಗಿ ಬರುತ್ತೆ ನೋಡಿ. ಇದು ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೆ. ಇದನ್ನು ಚೆನ್ನಾಗಿ ಈಗ ಹುರ್ಕೊಳ್ತೇನೆ. ಅಕ್ಕಿ ಕೆಂಪಾಗೋ ತನಕ ಹುರಿದ್ಬಿಟ್ಟು 1 ಅವರ್ ಇದನ್ನು ನೆನೆಸ್ಕೊಳ್ಬೇಕು ನೋಡಿ. ಇದು ಹುರಿದಾಗಿದೆ. ಈಗ ಇದನ್ನೀಗ ನಾನು 1 ಅವರ್ ನೆನೆಲಿಕ್ಕೆ ಇಟ್ಟಿರ್ತೇನೆ. ಇಲ್ಲಿ ನಾನು ಒಂದು ಅರ್ಧ ಬಟ್ಲು ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ. ಅಕ್ಕಿ ಕೂಡ ಈಗ 1 ಅವರ್ ಆಗಿದೆ, ನೆನೆದಿದೆ. ಇದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ಹಾಕಿ ನಾನೀಗ ರುಬ್ಕೊಳ್ತೇನೆ. ಅಕ್ಕಿ, ತೆಂಗಿನಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚಿರೋಟಿ ರವದ ಹದದಲ್ಲಿ ರುಬ್ಕೊಂಡ್ರೆ ಆಯಿತು. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾ ಮಾಡುವ ರೆಸಿಪಿ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನಿಲ್ಲಿ ರುಬ್ಬಿ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೆ ನೋಡಿ. ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಳ್ಬೇಕು. ಬಾಣಲೆಯನ್ನು ಒಲೆ ಮೇಲೆ ಇಡೋಣ. ಈಗ ಈ ಹದದಲ್ಲಿ ಹಿಟ್ಟನ್ನು ಮಾಡಿಕೊಳ್ಬೇಕು. ಒಲೆ ಮೇಲೆ ಇಟ್ಬಿಟ್ಟು ಕೈಯನ್ನು ತಿರುವಾಡ್ತಿರ್ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ ಇದು, ಒಮ್ಮೆ ನೀವು ಟ್ರೈ ಮಾಡ್ಬೋದು ನೋಡಿ. ಹಿಟ್ಟು ಈಗ ದಪ್ಪ ಆಗ್ತಾಯಿದೆ ನೋಡಿ. ಈ ಹದದಲ್ಲಿ ಹಿಟ್ಟನ್ನು ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ನೋಡಿ. ಈ ಹದದಲ್ಲಿರಲಿ. ಇದನ್ನೀಗ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೆ, ಕೈ ಅಂಟಬಾರ್ದು ಅಂಥೇಳಿ. ನೀರನ್ನು ಮುಟ್ಕೊಂಡು ಉಂಡೆ ಮಾಡಿಕೊಂಡ್ರೆ ಆಯಿತು. ಫಸ್ಟಿಗೆ ಇಡ್ಲಿ ಪಾತ್ರೆಗೆ ಬಾಳೆಲೆಯನ್ನು ಹಾಸ್ಕೊಳ್ಳೋಣ. ಈಗ ಉಂಡೆ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಹಾಕಬೇಕು ನೋಡಿ. ಸ್ವಲ್ಪನೇ ಹಿಟ್ಟು ತಗೊಂಡು ಈ ಥರ ಮಾಡಿಕೊಂಡ್ರೆ ಆಯಿತು. ತುಂಬ ಸಿಂಪಲ್ಲಾಗಿ ಟೇಸ್ಟಾಗಿರುವಂಥ ಒಂದು ರೆಸಿಪಿ ಇದು ನೋಡಿ. ಈ ಥರ ಮಾಡಿಕೊಂಡು ಇಡ್ಲಿ ಪಾತ್ರೆ ಹಾಕಿಬಿಟ್ಟು ಒಂದು 20 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಮತ್ತೆ ಈಗ ಎಲ್ಲವನ್ನು ಮಾಡಿ ಆಗಿದೆ. ನಾನು ಮೇಲ್ಗಡೆ ಇನ್ನೊಂದು ಬಾಳೆಲೆಯನ್ನು ಮುಚ್ಚೋಣ. ಈ ಥರ ಮುಚ್ಚಿಬಿಟ್ಟು ಈಗ ಇಡ್ಲಿ ಪಾತ್ರೆಯ ಬಾಯನ್ನು ಹಾಕಬೇಕು. ಈಗ ಒಂದು 20 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. 20-25 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಹಿಟ್ಟು ಆಲ್ರೆಡಿ ಅರ್ಧ ಬೆಂದಿರುತ್ತಲ್ಲ, ಹಾಗಾಗಿ ನೋಡಿ. ಈಗ ಬೆಂದಿದೆ ವೀಕ್ಷಕರೇ, ಇದು ನೋಡೋಣ ನೋಡಿ. ಚೆನ್ನಾಗಿ ಬೆಂದಿದೆ. ಈಗ ಸರ್ವ್ ಮಾಡ್ಕೊಳ್ಬೋದು. ಇದು ತುಪ್ಪ ಅಥವಾ ಕಾಯಿ ಚಟ್ನಿ ಜೊತೆನೂ ನಾವು ತಿನ್ಬೋದು. ಇದು ಚೆನ್ನಾಗಿರುತ್ತೆ. ತುಪ್ಪದ ಜೊತೆನೂ ತಿನ್ಬೋದು, ಕಾಯಿ ಚಟ್ನಿಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು. ಇಲ್ಲಾಂದರೆ ಯಾವ್ದಾದ್ರು ಸಾಂಬಾರಿದ್ದರೂ ಸಾಂಬಾರು ಜೊತೆನೂ ತಿನ್ಕೊಳ್ಬೋದು. ಇದೇ ಥರ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.